ಅತ್ತೆ ಅತ್ತೆ ಏನು ಕುಮಾರ? ಅತ್ತೆ ತಿಂಡಿ ಏನಾದರೂ ಮಾಡಿದ್ದೀನತ್ತೆ, ಹೊಟ್ಟೆ ಹಸ್ವಾಗೈತೆ. ಇಲ್ಲ ಕಣೋ, ಇನ್ನೂ ಏನೂ ಮಾಡಿಲ್ಲ. ನಿಮ್ಮ ಅಜ್ಜಿ ಎಲ್ಲೋ ಹೋಗಿದ್ದಾರೆ. ಅವರೆಲ್ಲ ತರಕಾರಿ ರೇಷನ್ನು ತರಕಾರಿ ಏನೋ ಐತೆ, ರೇಷನ್ ಎಲ್ಲ ಎತ್ತಿಟ್ಟಿದಾರಲ್ಲಪ್ಪ, ಅವ್ರು ಬಂದು ಕೊಡಬೇಕು. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಕಣ. ಹೌದಾ ಅತ್ತೆ? ಅತ್ತೆ ಮತ್ತೆ ನಾನು ಏನಾದರೂ ಹೇಳಿದರೆ ಬೇಜಾರಾಗ್ತೀನತ್ತೆ? ಅದೇನು ಹೇಳು, ಯಾಕೆ ಬೇಜಾರಾಗಣ? ಅತ್ತೆ ಆಗಲೇ ನಾನು ಅಲ್ಲಿ ಸಗಣಿ ಕಸ ಹೊಡಿತಿದ್ನ ಕೊಟ್ಟಿಗೆ ಹತ್ರ, ಅಲ್ಲಿ ಮತ್ತೆ ಮಾಮೂನು ಹುಡ್ಕೊಂಡು ಒಬ್ಬಕ್ಕ ಬಂದಿತ್ತು. ಹೌದೇನು? ನಿಮ್ಮ ಮಾಮಗೆ ಭಾಳ ಜನ ಫ್ರೆಂಡ್ಸ್ ಅಲ್ಲ, ಏನಾನ ವ್ಯವಹಾರ ಅದು ಇದು ಇರ್ತತ್ತಲ್ಲ, ಬಂದಿರ್ತಾರೆ ಬಿಡು. ಸರಿ, ನೀನು ಹೋಗು, ಅದೇನಾನು ಕೆಲಸ ಇದ್ರೆ ಮಾಡ್ಕೆ, ಜಲ್ದಿ ಏನಾನ ಸ್ವಲ್ಪ ತಿಂಡಿ ಮಾಡಿ ನಾನು. ಹ್ಞೂ ಸರಿ ಆಯ್ತತೆ. ಲೇ ಕುಮಾರ, ಇಲ್ಲೇನು ಮಾಡ್ತಿದ್ಯಾ ನೀನು ಅಡುಗೆ ರೂಮ್ನಾಗೆ? ನಾನು ನಿನಗೆ ಏನು ಕೆಲಸ ಹೇಳಿದ್ದೆ? ನೀರು ತಂದಾಕ ಅಂತ ಹೇಳಿದ್ದಿಲ್ಲ, ಇಲ್ಲಿ ಬಂದು ಏನು ಮಾಡ್ತಿದ್ಯಾ? ನೀವ್ಯಾಕೆ ಸಿಟ್ಟಾಗಿ ರೇಗಾಡ್ತಿದ್ದೀರಾ? ಅವನಾಲೆ ನೀರು ತಂದಾಕಿ ಅವನ ಕೆಲಸ ಎಲ್ಲ ಮುಗಿಸಿದ್ದಾನೆ. ಮುಗಿಸಿದ್ರೆ ಇನ್ನು ಬೇರೆ ಏನು ಕೆಲಸ ಇರಲ್ಲೇನೆ? ಹೊಲಕ್ಕೆ ಹೋಗ್ಬೇಕು, ಸಪ್ಪೆ ತರಬೇಕು, ಆ ದನಗಳನ್ನ ಹೊಡ್ಕೊಂಡು ಹೋಗ್ಬೇಕು ಹೊಲಕ್ಕೆ, ಇಷ್ಟೆಲ್ಲ ಕೆಲಸ ಬಿಟ್ಟು ಇಲ್ಲೇನು ಮಾಡ್ತಿದ್ದ ಇವನು? ಅವನೇನು ಮಾಡೋಕ್ಕಾಗತ್ರಿ? ಮಾಡೋದೆಲ್ಲ ನೀವು ತಾನೇ. ಈ ಕಣ್ಣಾಗಿನ್ನ ನಾನು ಏನೇನು ನೋಡಬೇಕು, ಏನೇನು ನೋಡಬಾರ್ದು ಒಂದು ಗೊತ್ತಾಗ್ತಿಲ್ಲ. ಏನು ಕರ್ಮ ಮಾಡಿ ನಿಮ್ಮನ್ನು ಕಟ್ಕೊಂಡು ಏನು, ನನ್ನ ಹಣೆ ಬರನೇ ಸರಿ ಇಲ್ಲ. ಪಾಪ ಆ ಹುಡುಗನ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಅವನು ಊಟ ಕೇಳ್ಕೊಂಡು ಬಂದ, ನಿಮ್ಮಮ್ಮ ನೋಡಿದ್ರೆ ಎಲ್ಲ ಹೋಗಿದ್ದಾರೆ. ಅಕ್ಕಿ ಬೇಳೆ ಎಲ್ಲದೋ ಗಾರ್ಡನ್ಯಾಗ ಇಟ್ಕೊಂಡು ಹೋಗಿರ್ತಾರೆ. ನನ್ನ ಕಟ್ಗೆಂದು ನಿನ್ನ ಜೀವನ ಹಾಳಾತ? ನಿನ್ನ ಕಟ್ಗೆಂದು ಕಣೆ ನನ್ನ ಜೀವನ ಹಾಳಾಗಿರೋದು ಇವತ್ತು. ನನಗೆ ಎಂತೆಂಥ ಶ್ರೀಮಂತರು ಹೆಣ್ಣು ಕೊಡ್ತೀನಿ ಅನ್ನೋರು, ಹೋಗಿ ಹೋಗಿ ನಿನ್ನಂಥ ದರಿದ್ರ ಪೀಡೆ ನನಗೆ ಗಂಟಾಕಿ ಅಲ್ಲ, ಎಷ್ಟರ ಮಟ್ಟಿಗೆ ಬೊಗಳ್ತಿದೀಯಲ್ಲ ನೀನು. ಏನು ಮಾಡಿದ್ದೀನಿ ನಾನು ನಿನಗೆ ಅನ್ಯಾಯ? ಯಾಕೆ ಊಟ ಆಗ್ತಿಲ್ವೇ, ಬಟ್ಟೆ ಕೊಡಿಸ್ತಿಲ್ವೇ? ಇಂಥ ಅರಮನೆ ಅಂತ ಮನೆಗೆ ಇಟ್ಕೊಂಡಿದ್ದೀನಿ, ಇನ್ನೂ ಏನೇ ಬೇಕು? ಅರಮನೆ ಅಲ್ಲ ಇದು, ನನಗೆ ಸೆರೆಮನೆ ಇದ್ದಂಗೆ. ಹೊಡೀರಿ, ನಾನು ಸಾಯಿಸ್ಬಿಡ್ರಿ ಅತ್ಲಾಗ ಒಂದೇ ಸರಿ. ನಾನು ಸತ್ತಾಗನೇ ನಿಮಗೆ ನೆಮ್ಮದಿಯಾಗಿರ್ತೀರಾ ನೀವು. ಓನೇ ನೀನು ಸಾಯ್ಬೇಕು. ನನ್ನ ಜೀವನಕ್ಕೆ ನೀನು ಬರಬೇಡ ಅಂದಂಗಲ್ಲ. ನನ್ನ ಬಲವಂತ ಮಾಡಿ ನೀನು ಯಾವತ್ತು ಮದುವೆ ಆದೋ ಅವತ್ತೇ ನೀನು ನನ್ನ ಪಾಲಿಗೆ ಸೊತ್ತಂಗೇನೆ. ನೀನು ದಿನನಿತ್ಯ ನರಕನೇ ನಾನು ತೋರಿಸೋದು. ಅಮ್ಮ ಹೊಡಿಬೇಡಿ ಬಿಡ್ರಿ, ಅತ್ತನೇ ಯಾಕೆ ಕುಡಿತೀರಾ? ಏನೋ ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ, ನನಗೆ ಬುದ್ಧಿವಾದ ಹೇಳೋಷ್ಟು? ನಮ್ಮ ಮನೆಗೆ ತಿನ್ನೋಕ್ಕೆ ಕೋಳಿಗೆ ಬಿದ್ದಿರೋರು ನೀವು, ನನಗೆ ಹೇಳ್ತಿದೀಯಾ? ಇನ್ನೂ ಎಷ್ಟು ಅನ್ಯಾಯ ಮಾಡಬೇಕು, ಏನು ಮೋಸ ಮಾಡ್ಬೇಕಂತಿದ್ದೀರಾ? ಪಾಪ ಅವತ್ತು ತಂದೆ ತಾಯಿಲ್ದ ಮಕ್ಕಳು, ಹೋಗ್ಲಿ ಬಿಡ್ರಿ, ಅವ್ರಿಗೆ ಯಾಕೆ ಹೊಡಿಯುತ್ತೀರಾ? ನನ್ನ ಮ್ಯಾಗಳು ಸಿಟ್ಟಿಗೆ ಆ ಸಣ್ಣ ಮಕ್ಕಳಿಗೆ ಯಾಕೆ ಹೊಡಿಯಕ್ಕೆ ಹೋಗ್ತೀಯಾ? ಅಲ್ಲೇ ಅಲ್ಲೇ ರಾಜಾ, ಯಾಕರೆ ಆ ಹುಡ್ಕೊಂಡು ಹಿಡ್ಕೊಂಡು ಹೊಡ್ತಿದ್ಯಾ? ಏನು ಬರ್ತತ್ತ ನಿನಗೆ? ನಮ್ಮ ಮನೆಗಳದು ಕೂಡು ಹೆಚ್ಚಾಗೈತೆ ಇವನಿಗೆ. ಅದಕ್ಕೆ ಬಾಯಿಗೆ ಬಂದಂಗೆ ನನಗೆ ಮಾತಾಡ್ತಾನೆ. ಎಷ್ಟರ ಮಟ್ಟಿಗೆ ಇದ್ದಾನೆ ನೋಡಕ್ಕೆ ಇಷ್ಟ ಇದ್ದಾನೆ ಇವನು. ನನಗೆ ಹೇಳಕ್ ಬರ್ತಾನೆ. ಬಿಡ ಅವನ್ನ ಫಸ್ಟ್. ಅದೇನಂದ ಏನಿಲ್ಲ, ಅಂಥದ್ದೇನಂದ ಅವನು ನಿನಗೆ? ಕೈ ಬಿಡ್ತೀಯಾ ಏನ್ ನಿನಗೆ? ಹುಡ್ಕತ್ತೆ ವಯಸ್ಸಾಗೈತೆ, ನಾಚಿಕೆ ಆಗ್ಬೇಕು ನಿನಗೆ. ಹೋಗಿ ಆ ಹುಡ್ಗನ ಮೇಲೆ ಹಿಡ್ಕೊಂಡು ಹೊಡಿತಿದ್ಯಲ್ಲ, ನಿನಗೇನು ಬಂದ ತಲೆ? ಪಾಪ ಹುಡುಗರು ಹೊಡೆದ್ರೆ ಯಾರ ಮನೆಗೆ ಹೋಗ್ಬೇಕು, ಯಾರ ಹತ್ರಕ್ಕೆ ಹೋಗ್ಬೇಕು? ಏನ್ ತಂದೆನೆ ತಾಯಿನೇ? ನಿನಗೇನು ಅನ್ಸಲ್ಲೇನಲ್ಲೇ? ಇನ್ನೊಂದು ಸರಿ ಆ ಹುಡುಗರ ಮೇಲೆ ಕೈ ಮಾಡ್ದೆ ಅಂದ್ರೆ ಕೈ ಕತ್ತರಿಸ್ಬಿಡ್ತೀನಿ ಮಗನೇ. ನಿಮ್ಮ ಅವ್ವಂದು ನಿನಗೆ ಬಲ ಜಾಸ್ತಿ ಆಗೈತೆ. ನಿನಗೂ ನಿಮ್ಮ ಅವ್ವಗೂ ಏನಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆ ಹುಡುಗ ಏನು ಅನ್ಲಿಲ್ಲ ಮಾಮ, ಬಂದು ನನ್ನ ಹಿಡ್ಕೊಂಡು ಹೊಡಿಯಾರ. ಬೇಡು ಮಾಮ ಅಂತ ಅಂದ ಹುಡುಗ. ಯಾಕೆ ಹೊಡಿತೀರಾ ಅತ್ತೆನ? ಹೊಡಿಬೇಡ್ರಿ ಅಂದದಕ್ಕೇನೆ ಆ ಹುಡುಗನ ಹಿಡ್ಕೊಂಡು ಹೊಡಿತಿದ್ದಾನೆ ಅಪ್ಪ. ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಅದು ಆವಾಡು. ನಾನು ಏನು ಹೇಳ್ತನ ಅಷ್ಟೇ ಕೇಳ್ಬೇಕು. ಇಲ್ಲದ್ದೆಲ್ಲ ಬಾಲ ಬಿಚ್ಚಿದೆ, ನಾನು ಏನಾಗ್ತನ ನನಗೆ ಗೊತ್ತಿಲ್ಲ. ಅಲ್ಲೇ ಸಮಾಧಾನ ಮಾಡ್ಕೇಳು. ನಿನ್ನವೆಲ್ಲ ಚೇಷ್ಟೆಗಳು ಎಲ್ಲ ನೋಡ್ತಾ ಇದೀನಿ. ಮಾಡ್ರಿ ಅದೇನು ಮಾಡ್ತೀರೋ. ಒಂದು ಟೈಮ್ ಬರ್ತತೆ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ತತೆ. ನೋಡ್ಕೊಂತ ಹೋಗ್ಬೇಕು. ಅತಿಯಾಗಿ ಮೆರೆದವರು ಉರಿದವರು ಏನೇನ್ ಆಗ್ತಾರೆ ಏನೇನಿಲ್ಲ ಅಂತ ಕೊನೆಗೆ ಗೊತ್ತಾಗುತ್ತೆ. ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತನಲ್ಲ, ನೀನು ನನ್ನ ಪರವಾಗಿ ಮಾತಾಡಲ್ಲ, ನಮ್ಮ ಅಪ್ಪಾಗಿ ಬರೇ ಇವ್ರ ಪರವಾಗಿ ಮಾತಾಡು. ನೋಡಮ್ಮ, ಕೊಂಡಂಗೆ ಐತೆ ಎಲ್ಲದು. ನೀನು ಬೇಜಾರು ಮಾಡ್ಕೊಂಬೇಡ. ತಿಂಡಿ ಏನು ಮಾಡಿಲ್ಲೇನು? ಇಲ್ಲ ಮಾವ, ಅತ್ತೆ ಎಲ್ಲ ಹೋಗಿದ್ದಾರೆ. ಅವರೆಲ್ಲ ರೇಷನ್ನು ಅದೆಲ್ಲ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಅವ್ರಿನ್ನ ಕೊಟ್ಟಿಲ್ಲ ನನಗೇನೂ. ಹೌದಾ?
ಇದಕ್ಕೂ ಒಂದು ವ್ಯವಸ್ಥೆ ಮಾಡ್ತ ನಾನು ಈ ಸದ್ಯಕ್ಕೆ ಹೋಗಿ ಹೋಟ್ಲಿಗೆ ಹೋಗಿ ಇಡ್ಲಿ ತರ್ತೀನಿ, ಹುಡುಗರನ್ನ ಅಲ್ಲೇ ಕರ್ಕೊಂಡು ಹೋಗಿ ತಿನ್ಸ್ಕೊಂಬರ್ತೀನಿ, ನಿನಗೂ ಹಂಗೆ ತಗೊಂಬರ್ತೀನಿ, ತಗೊಳಮ್ಮ. ಏನು ಚಿಂತೆ ಮಾಡಬೇಡ, ನಾನು ಇರುವಾಗಲೇ ನೀನು ಯಾಕೆ ಚಿಂತೆ ಮಾಡ್ತೀರಾ, ಸುಮ್ಮನಿರ್ರಿ. ನಡಿಯಲ್ಲ, ಅಲ್ಲಿ ಹೋಟ್ಲಿಗೆ ಹೋಗಿ ಹಂಗೆ ಇಡ್ಲಿ ಪಡ್ಲಿ ಏನೋ ತಿಂದ್ಕೊಂಡು ಬರೋಣ. ಅವನೆಲ್ಲ ಹೋದಕ್ಕ ಅಂತ ಇನ್ನೊಬ್ಬ ಸಣ್ಣವನು ಅವ್ನು ಕರ್ಕೊಂಡು ಹೋಗೋಣ, ನಡಿಯಪ್ಪ. ನಮ್ಮ ಮಾವ ಒಬ್ಬರೇನೆ ಈ ಮನೆಗೆ ನನ್ನ ಪರವಾಗಿರೋದು. ನನ್ನ ತಾಯಿ, ಮಗ, ನಾದ್ನೇರು, ಅಯ್ಯೋ ದೇವ್ರೆ, ಎಲ್ಲ ಸೇರಿ ಹಿಂಸೆ ಕೊಟ್ಟರು. ಪಾಪ ನಮ್ಮ ಮಾವ ದೇವ್ರಂತಾನು.